ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದೇ ತಡ ಎಲ್ಲ ಅಸಮಾಧಾನಿತ ಶಾಸಕರು ನೇರವಾಗಿ ಅವರನ್ನ ಭೇಟಿಯಾಗಿ 1-to-1 ಮೀಟಿಂಗ್ ಅಲ್ಲಿ ಭಾಗಿಯಾಗುವ ಮೂಲಕ ನಿರಂತರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಚಿವರ ವಿರುದ್ಧ. ಹಾಗಾಗಿ ಸಚಿವರ ವಿರುದ್ಧ ಈಗಲೂ ಕೂಡ ಶಾಸಕರ ಆಕ್ರೋಶ ಭುಗಿಲೆದಿದೆ. ಸುರ್ಜೇವಾಲಾ ಎದುರು ಶಾಸಕರು ಸಾಲು ಸಾಲು ಆರೋಪ ಮಾಡ್ತಿದ್ದಾರಂತೆ. ಸಚಿವರನ್ನ ಬದಲಾಯಿಸಿ ಅಂತ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹಿರಿಯ ಶಾಸಕರಿಗೆ ಸಚಿವರು ಮರ್ಯಾದೆನೇ ಕೊಡ್ತಿಲ್ಲ ಅಂತ ಗಂಭೀರ ಆರೋಪ. ಹಿರಿಯ ಶಾಸಕ ಬಿಆರ್ ಪಾಟೀಲ್, ರಾಜು ಕಾಕೆ, ಅದೇ ರೀತಿ ನಾರಾಯಣಸ್ವಾಮಿ ಅವರು ಕೂಡ ಸಚಿವರ ವಿರುದ್ಧ ದೂರು ಕೊಟ್ಟಿದ್ದಾರಂತೆ. ಸುರ್ಜೇವಾಲಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಶಾಸಕರು ಈ ರೀತಿ ಎಲ್ಲ ದೂರು ಕೊಟ್ರಲ್ಲ, ಸಾಲು ಸಾಲು ಆರೋಪ ಮಾಡಿದ್ರಲ್ಲ, ಸಚಿವರ ಬದಲಾವಣೆ ಆಗಬೇಕು ಅಂತ ಒತ್ತಡ ಹಾಕಿದ್ರಲ್ಲ, ಆಗ ನೋಡಿ ಸಚಿವರು ಅಲರ್ಟ್ ಆದ್ರು. ನೇರವಾಗಿ ಸಚಿವರು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಹಾಕಿದ್ದಾರಂತೆ. ತಮ್ಮ ಮೇಲೆ ಬಂದಂತಹ ಆರೋಪಗಳು, ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬಟ್ ಒಂದಂತೂ ಬಹಳ ಸ್ಪಷ್ಟ, ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಒಂದ್ ಕಡೆ ಶಾಸಕರು ಸಚಿವರಾದಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕ್ಷೇತ್ರಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಇದೆಲ್ಲ ಬಹಿರಂಗ ಹೇಳಿಕೆಗಳನ್ನ ಪ್ರಸ್ತಾಪ ಮಾಡಿದ ಬಳಿಕ ಸುರ್ಜೇವಾಲಾ ಅವರು ಅವ್ರನ್ನ ಕರೆದ್ರು ಮಾತನಾಡಿಸ್ತಾರೆ, ಮಾಹಿತಿ ಪಡ್ಕೊಳ್ತಾರೆ ಅಂತ ಭಾವಿಸಿದ್ವಿ. ಆದ್ರೆ ಈ ಸಭೆಯಲ್ಲಿ ಬೇರೆ ರೀತಿಯ ಬದಲಾವಣೆಗಳು ಕೂಡ ಚರ್ಚೆಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದು ನಾಯಕತ್ವದ ಬದಲಾವಣೆ ಇರಬಹುದು, ಸಂಪುಟ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿದೆ ಅಂತ. ಶಾಸಕರಿಂದ ದೂರು ಬಂದ ಬೆನ್ನಲ್ಲೇ ಸಚಿವರು ಕೂಡ ಅಲರ್ಟ್ ಆಗಿದ್ದಾರೆ. ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್ ವಿರುದ್ಧ ಶಾಸಕರು ದೂರು ಕೊಟ್ಟಿದ್ದಾರೆ. ದೂರಿನ ಬೆನ್ನಲ್ಲೇ ಸುರ್ಜೇವಾಲಾ ಭೇಟಿ ಮಾಡಿದ್ದಾರಂತೆ ಸಚಿವರು. ತಮ್ಮ ಮೇಲೆ ಬಂದಿರುವಂತಹ ಆರೋಪ ದೂರುಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಹಾಕಿದ್ದಾರೆ ಸಚಿವರು. ಶಾಸಕರ ಸಾಲು ಸಾಲು ದೂರಿಗೆ ಸಮಜಾಯಿಷಿ ಕೊಡೋದಕ್ಕೆ ಸಚಿವರು ಮುಂದಾಗಿದ್ದಾರೆ. ಇಲ್ಲಾಂದ್ರೆ ಸಚಿವ ಸ್ಥಾನ ಗಟ್ಟಿ ಇರಲ್ವಲ್ಲ. ಯಾಕಂದ್ರೆ ಸೆಪ್ಟೆಂಬರ್ ಡಿಸೆಂಬರ್ ತಿಂಗಳಲ್ಲೇ ಬೇರೆ ರೀತಿಯ ಬದಲಾವಣೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತಲ್ಲ. ಸಂಪುಟ ಸರ್ಜರಿಯೂ ಕೂಡ ಅದರಲ್ಲಿ ಸೇರ್ಕೊಂಡಿದೆ. ಯಾರೆಲ್ಲ ಸಚಿವರು ಕೆಲಸ ಮಾಡಲ್ವೋ, ಯಾರ ಮೇಲೆ ಆರೋಪಗಳಿದೆಯೋ, ಯಾರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ವಲ್ಲ, ಅಂಥ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ತೀವಿ ಅಂತ ಈ ಹಿಂದೆ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ನೇರ ಸಂದೇಶವನ್ನ ಸಚಿವರಿಗೆ ಕೊಟ್ಟಿತ್ತು. ಅವರ ರಿಪೋರ್ಟ್ ಕಾರ್ಡ್ ಅನ್ನ ಹಿಡ್ಕೊಂಡು ಹೋಗಿದ್ರು ವರಿಷ್ಠರು ಬಂದಂತಹ ಸಂದರ್ಭದಲ್ಲಿ. ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡಿದವರಿಗೆ ಸಂಪುಟದಲ್ಲಿ ಆದ್ಯತೆ, ಕೆಲಸ ಮಾಡಿದವರಿಗೆ ಗೇಟ್ ಪಾಸ್ ಕೊಟ್ಟು ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಈಗ ಸ್ವತಃ ತಮ್ಮದೇ ಪಕ್ಷದ ಶಾಸಕರು ಅಸಮಾಧಾನ ಹೊರಹಾಕಿದ್ದಾರೆ, ವರಿಷ್ಠರ ಗಮನಕ್ಕೆ ಅದನ್ನ ತರ್ತಿದ್ದಾರೆ ಅಂತ ಆದಾಗ ನಮ್ಮ ಸ್ಥಾನ ಗಟ್ಟಿಯಾಗಿರುತ್ತಾ ಇಲ್ವಾ, ನಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ನಂತರ ಅವ್ರನ್ನ ಭೇಟಿ ಆಗೋದು, ಸಮಜಾಯಿಷಿ ಕೊಡೋದು, ಕ್ಲಾರಿಟಿಗಳನ್ನ ಕೊಡೋದು, ಈ ಪ್ರಯತ್ನಗಳಲ್ಲಿ ಸಚಿವರು ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದರಲ್ಲಿ ಸಿಎಂ ಅತ್ಯಾಪ್ತರಾಗಿರುವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ನಿರಂತರ ಆರೋಪಗಳು ಬಿಆರ್ ಪಾಟೀಲ್ ಅವರು ಮಾಡ್ತಾನೆ ಬಂದಿದ್ರು, ಬಹಿರಂಗವಾಗಿಯೂ. ಮತ್ತೊಂದು ಕಡೆ ಸುರ್ಜೇವಾಲಾ ಅವರನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಸೇರಿದಂತೆ ಎಂಸಿ ಸುಧಾಕರ್ ಇವರೆಲ್ಲರೂ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ತಮ್ಮ ಮೇಲೆ ಬಂದಿರುವಂತಹ ದೂರು, ಆರೋಪಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಬರೀ ಶಾಸಕರ, ಸಚಿವರ ಈ ಅಸಮಾಧಾನಗಳು ಮಾತ್ರ ಇಲ್ಲಿ ಆಲಿಕೆ ಆಗ್ತಾ ಇದೆಯಾ? ಬದಲಾಗಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಕುತೂಹಲ. ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಜೊತೆಗೆ ಮೇಜರ್ ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇದೆಯಾ ಈ ಸಭೆಗಳು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬೇರೆ ಯಾರೂ ಅಲ್ಲ ಮಾತನಾಡ್ತಾ ಇರೋದು, ಸ್ವಪಕ್ಷದವರು. ಕಾಂಗ್ರೆಸ್ನ ನಾಯಕರೇ ಹೇಳ್ತಿದ್ದಾರೆ ಇಲ್ಲ ಬದಲಾವಣೆ ಆಗುತ್ತೆ, ಕಾದ್ ನೋಡಿ ಅಂತ. ಒಂದ್ ಕಡೆ ವರಿಷ್ಠರು ಸಂದೇಶ ಕೊಟ್ಟರು ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಆದ್ರೂ ಕೂಡ ಬಹಿರಂಗ ಹೇಳಿಕೆಗಳು ಮೇಲಿಂದ ಮೇಲೆ ಬರ್ತಾನೆ ಇದೆ. ಹಾಗಾಗಿ ಈ ಬಹಿರಂಗ ಹೇಳಿಕೆಗಳಿಗೆ ಹೇಗೆ ವರಿಷ್ಠರು ಕಡಿವಾಣ ಹಾಕ್ತಾರೆ, ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಅದು ಸುರ್ಜೇವಾಲಾ ಅವರು ಮಾಡ್ತಾರಾ, ಈ ಪ್ರಶ್ನೆ ಇದೆ. ಬಟ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಬಂದಾಗ್ಲೂ ಕೂಡ ಬಹಿರಂಗ ಹೇಳಿಕೆಗಳು ಶಾಸಕರಿಂದ ಆಚೆ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ.